ನಾನು ಸಣ್ಣವನಿದ್ದಾಗ ನಾನು ಜನರಲ್ ಮೆರಿಟ್ ಆಗಿದ್ದಂಥ ಕಾರಣದಿಂದಾಗಿ ಅನೇಕ ಮಂದಿ ಹೇಳ್ತಾ ಬಂದರು ನಮಗೆ, ಏನು ಅಂತ ಹೇಳಿದ್ರೆ ನೀವು ಈ ಮೀಸಲಾತಿಯನ್ನು ವಿರೋಧಿಸಬೇಕು, ಅಂಬೇಡ್ಕರ್ ಅವರನ್ನು ವಿರೋಧಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ನಾನು ಕೂಡ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಆದರೆ ಯಾತಕ್ಕಾಗಿ ವಿರೋಧಿಸಬೇಕು ಅಂತಕ್ಕಂಥ ಒಂದು ಚಿಂತನೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಅಧ್ಯಯನ ಮಾಡಲಿಕ್ಕೆ ಅಂತ ಶುರು ಮಾಡಿದೆ. ಆಗ ನನಗನ್ಸಿದ್ದು ವಿರೋಧದಲ್ಲಿ ಆತ್ಮವಂಚನೆ ಇರ್ತದೆ ವಿನಃ ಅದರಲ್ಲಿ ಸತ್ಯ ಇಲ್ಲ ಅನ್ನತಕ್ಕಂಥದ್ದು ಅಂತ. ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೋಬೇಕು ಹೇಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನಡೆದಿರ್ತಕ್ಕಂಥ ಅನೇಕಾನೇಕ ಹೋರಾಟಗಳಲ್ಲಿ ಜನ ಯಾವ ರೀತಿ ಬಳಲಿ ನೊಂದು ಆನಂತರ ಯಾವ ರೀತಿ ಅವರು ಸಮಾಜವನ್ನು ರೂಪಿಸಿದ್ರು ಅಂತಕ್ಕಂಥದ್ದು ನೋಡಿದ್ರೆ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಸುಲಭ ಆಗ್ತದೆ ಅಂತ. ಅಮೆರಿಕದ 14th ಅಮೆಂಡ್ಮೆಂಟ್ ಆಗಿರ್ಬೋದು, ಹೇಗೆ ಕರಿಯರಿಗೆ ಅವರು ಅವಕಾಶಗಳನ್ನು ನೀಡಲಿಕ್ಕೆ ಸಾಧ್ಯವಾಯಿತು ಅಂತ. ಭಾರತದಲ್ಲಿ ಯಾವುದನ್ನು ನಾವು ಒಂದು ಸಹಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು ಅದನ್ನು ಅಮೆರಿಕ 1960ರ ದಶಕದಲ್ಲಿ ಕೂಡ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು. ಅಂಥದ್ದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಅಂಬೇಡ್ಕರ್ ಅಂತ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅವಳು ಬಹಳ ನಿಷ್ಠುರವಾಗಿ ನಡ್ಕೊಂಡಿದ್ರು. ಅವ್ರಿಗೆ ಹೇಳಬೇಕು ಅಂತಿದ್ರೆ ಅವರಿಗೆ ಜನಪ್ರಿಯತೆಗಿಂತ ಹೆಚ್ಚಾಗಿ ಏನಾಗಬೇಕು, ಸಮಾಜಕ್ಕೆ ಏನಾಗಬೇಕು, ಯಾವ ರೀತಿಯಲ್ಲೇ ಸಮಾಜವನ್ನು ರೂಪಿಸಬೇಕು ಅನ್ನತಕ್ಕಂಥದ್ದು ಮುಖ್ಯವಾಗಿತ್ತು. ಅವರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಅವ್ರ ಭಾಷಣವನ್ನು ತಯಾರಿಸ್ಕೊಂಡು ಹೋಗ್ತಾರೆ. ಆ ಭಾಷಣದ ವಿಚಾರ ಏನಾಗಿರ್ತದೆ ಅಂತ ಹೇಳಿದ್ರೆ, ಆ ಭಾಷಣದಲ್ಲಿ ಅವರು ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ, ಹೇಳಬೇಕು ಅಂತ ಇರ್ತದೆ. ಆ ವಿಚಾರಗಳು ಜನರಿಗೆ ಅಷ್ಟೊಂದು ಪಥ್ಯವಾಗಿ ಕಾಣೋದಿಲ್ಲ. ಆದ್ರಿಂದ ಸಂಘಟಕರು ಏನ್ ಹೇಳ್ತಾರೆ, ಬೇಡ ನೀವು ಇದನ್ನು ಸ್ವಲ್ಪ ಬದಲಾಯಿಸಬೇಡಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ ನೀವೇ ಮುಖ್ಯ ಭಾಷಣಕಾರರಾಗಿರೋದ್ರಿಂದ ನೀವು ಈ ವಿಚಾರಗಳನ್ನ ಹೇಳಿದ್ರೆ ಸರಿ ಆಗೋದಿಲ್ಲ ಅನ್ನತಕ್ಕಂಥ ಹೇಳ್ತಾರೆ. ನನ್ಗನ್ಸೋದು ಲಾಹೋರ್ನಲ್ಲಿ ಎಲ್ಲೋ ನಡೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಆಗ ಹೋಗಿ ಮಾತಾಡ್ತಕ್ಕಂಥ ಸಂದರ್ಭ ಇವ್ರು ಹೇಳ್ತಾರೆ, ಇಲ್ಲ ನಾನು ಮಾತಾಡೇ ಆಡ್ತೀನಿ. ಇವ್ರು ಹೇಳ್ತಾರೆ, ನಿಮಗೆ ಆಯ್ಕೆ ಇದೆ, ಒಂದೋ ನಾನು ಮಾತಾಡಬೇಕು, ಇಲ್ಲ ನನ್ನ ಭಾಷಣ ನೀವು ಬೇಡ ಅಂತ ಹೇಳಬೇಕು ಅಂತ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತ ಅದನ್ನು ನನಗೆ ನಿಜ ಕೇಳಿದ್ರೆ ರೋಮಾಂಚನವಾಗ್ತದೆ. ನೀವು ನನ್ನ ಭಾಷಣವನ್ನ ಕೇಳಿ ನನ್ನ ಭಾಷಣವನ್ನು ಮುಗಿಸಿದ ತಕ್ಷಣ ನೀವು ಒಂದು ಖಂಡನಾ ನಿರ್ಣಯವನ್ನ ಮಾಡಿ, ನೀವು ಮಾಡಿ ಸರಿ ಇಲ್ಲ ಅಂತ ಹೇಳಿ. ಆದ್ರೂ ನಾನು ಭಾಷಣ ಮಾಡ್ತಕ್ಕಂಥ ಹಕ್ಕನ್ನು ನನ್ನಿಂದ ಕಿತ್ಕೋಬೇಡಿ ಅಂತ ಹೇಳ್ತಾರೆ. ನನಗನ್ಸೋದು ಅದಕ್ಕಿಂತ ಯಾರಾದ್ರೂ ಈ ಫ್ರೀ ಸ್ಪೀಚು, ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಕ್ಕಂತೆಲ್ಲ ಮಾತಾಡ್ತಕ್ಕಂಥವ್ರಿಗೆ ಅವರು ಒಂದು ಮಾತು ಹೇಳ್ತಾರೆ, ಓನ್ಲಿ ಫೂಲ್ಸ್ ಆರ್ ಅಫ್ರೇಡ್ ಆಫ್ ವರ್ಡ್ಸ್ ಅಂತ. ಮೂರ್ಖರಿಗೆ ಮಾತ್ರ ಈ ಶಬ್ದಗಳ, ಈ ಪದಗಳ ಬಗ್ಗೆ ಭಯ ಅಂತ. ತಂದ್ರೆ ಹೇಳೋದನ್ನ ಹೇಳಬೇಕು, ಅದು ಇಷ್ಟ ಆಗುತ್ತೋ ಬಿಡೋದು ಅದನ್ನ ನೀವು ಆ ನಂತರ ನೀವು ವ್ಯಾಖ್ಯಾನ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಅಂತ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿದ್ದಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಮಂದಿ ಹೇಳ್ತಾರೆ, ಭಾರತದ ಸಂವಿಧಾನವನ್ನು ನೋಡಿದಂಥ ಸಂದರ್ಭದಲ್ಲಿ ಅದು ಬಹಳಷ್ಟು ಏನು ಬ್ರಿಟಿಷ್ ಸಂವಿಧಾನದ ರೀತಿ ಕಾಣ್ತದೆ ಅಂತ. ಇಲ್ಲವೇ ಬರೀ ಸ್ಫೂರ್ತಿ, ಅದರ ಅತ್ಯಂತ ದೊಡ್ಡ ಸ್ಫೂರ್ತಿ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ನಡೆದಂಥ ಹೋರಾಟ ಅನೇಕ ಮಂದಿ ಗೊತ್ತಿರ್ಲಿಕ್ಕಿಲ್ಲ. ಅಮೆರಿಕಾದ ರಾಷ್ಟ್ರ ಡೆಮೋಕ್ರಸಿಗೆ ಬಹಳಷ್ಟು ಪ್ರಖ್ಯಾತವಾಗಿರ್ತಕ್ಕಂಥದ್ದು. ಆದ್ರೆ ಅಮೆರಿಕದ ಸಂವಿಧಾನದಲ್ಲಿ ಎಲ್ಲೂ ಕೂಡ ಡೆಮೋಕ್ರಸಿ ಅಂತಕ್ಕಂಥ ಪದನೇ ಇಲ್ಲ. ಅಲ್ಲಿರೋದೇನು ಅಂತ ಗಣರಾಜ್ಯ, ಡೆಮೋಕ್ರಸಿಗಿಂತಲೂ ಸುಪೀರಿಯರ್ ಆಗಿರ್ತಕ್ಕಂಥ ಗಣರಾಜ್ಯ. ಇವತ್ತು ಭಾರತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಎಲ್ಲರೂ ನಾವು ರಾಜಕಾರಣಿಗಳು ಹೇಳಿದ್ರೆ ಡೆಮೋಕ್ರಸಿ ಅಂತ ಹೇಳ್ತಾರೆ. ಡೆಮೋಕ್ರಸಿಯಲ್ಲಿ ಸಾಕ್ರೆಟಿಸ್ ಹೇಳಿದಂಥ ರೀತಿಯಲ್ಲಿ ಒಂದು ಹಡಗು ಸಮುದ್ರದಲ್ಲಿರುವಾಗ ಎಲ್ಲಾದ್ರೂ ಸಮುದ್ರದಲ್ಲಿ ಹೋಗ್ತಿದ್ದಂಥ ಹಡಗಿನ ಕ್ಯಾಪ್ಟನ್ ಎಲ್ಲಾದ್ರೂ ಅಥವಾ ಸತ್ತೋಗ್ಬಿಟ್ರೆ, ಆಗ ಓಟ್ ಪ್ರಕಾರ ಯಾರು ಬಹಳಷ್ಟು ಜನಪ್ರಿಯನಾಗಿರ್ತಾನೆ ಅವನ್ನ ಹಡಗು ನಡೆಸು ಅಂತ ಹೇಳ್ಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ರೀತಿಯಲ್ಲಿ ಡೆಮೋಕ್ರಸಿಯಿಂದ ಆಗ್ತದೆ ಅಂತಕ್ಕಂಥ ಅನುಮಾನವನ್ನ ಆಗ್ಲೇ ಅವನು ವ್ಯಕ್ತಪಡಿಸಿರ್ತಾನೆ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಡೆಮೋಕ್ರಸಿಗಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗಣರಾಜ್ಯ ಅಂತ ಹೇಳಿದ್ರೆ, ಯಾವ ದೇಶದಲ್ಲಿ ಕಾನೂನು ಸಾರ್ವಭೌಮವಾಗಿರ್ತದೆ, ಜನ ಆರಿಸಿದ ತಕ್ಷಣಕ್ಕೆ ಯಾವನೋ ಒಬ್ಬ ರಾಜನೋ ಯಾರೋ ಒಬ್ಬ ಅಧಿಕಾರ ತಗೊಂಡು ಏನ್ ಬೇಕಾದ್ರೂ ಮಾಡಬೇಕು ಅಂತಕ್ಕಂಥದ್ದಲ್ಲ ಅಂತ. ಇವತ್ತು ಭಾರತವನ್ನ ಆಳ್ತಾ ಇರತಕ್ಕಂಥದ್ದು ಭಾರತದ ಸಂವಿಧಾನವೇ ಹೊರತು ಮೋದಿ ಅವರಲ್ಲ ಅನ್ನತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗಿದ್ರೆ ಅಂಬೇಡ್ಕರ್ ಅವ್ರನ್ನ ತಿಳ್ಕೋಬೇಕಾಗ್ತದೆ ನಾವು. ಯಾಕೆಂತ ಹೇಳಿದ್ರೆ ಅದನ್ನ ನಾವು ಪ್ರತಿಯೊಬ್ಬರಿಗೂ ಮಂದಟ್ಟು ಮಾಡ್ಕೋಬೇಕು. ಈ ದೇಶದ ರಾಜ ಸಂವಿಧಾನ, ಈ ದೇಶದ ಶಕ್ತಿ ಸಂವಿಧಾನ, ಈ ದೇಶದಲ್ಲಿ ಏನು ಮೋದಿ ಅವರಿಗೆ ಅಧಿಕಾರ ಕೊಟ್ಟಿರೋದು ಸಂವಿಧಾನ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಅವರಿಗೆ ನಿಜವಾಗ್ಲೂ ಸಿಕ್ಕಂತ ಸ್ಫೂರ್ತಿ. ಅಮೆರಿಕಾದಲ್ಲಿ ಕರಿಯರ್ ಅನ್ನ ನಡೆಸ್ಕೊಂಡಿದ್ದಂತ ರೀತಿಯನ್ನು ನೋಡಿ ನೊಂದು ಬೆಂದು ಅವರಿಗೆ ನನ್ನ ದೇಶದಲ್ಲಿ ನನ್ನ ಜನರಿಗೆ ಏನ್ ಮಾಡಬೇಕು ಅಂತಕ್ಕಂಥ ಭಾವನೆ ಬಂದು, ಅಲ್ಲೆಲ್ಲ ಹೇಗಾಯ್ತು ಅಂತ ಹೇಳಿದ್ರೆ 1960ರಲ್ಲೆಲ್ಲ ಈ ಕರಿಯ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸರನ್ನ ಇಟ್ಕೊಂಡು ಕರ್ಕೊಂಡೋಗಿ ಅವರನ್ನ ಬಿಳಿ ಮಕ್ಕಳ ಮಧ್ಯೆ ಕೂಡಿಸ್ಕೊಂಡು ಅವರಿಗೆ ಪಾಠ ಹೇಳಿಸ್ಬೇಕಾಗಿತ್ತು. ಆ ಮಟ್ಟಕ್ಕೆ ಅಮೆರಿಕಾದಲ್ಲಿ ಕಷ್ಟ ಇತ್ತು. ಇಂಗ್ಲೆಂಡ್ ನಲ್ಲೂ ಅಮೆರಿಕದಲ್ಲೂ ಹೆಂಗಸರಿಗೆ ಕೊಡಬೇಕು ಅಂತಿದ್ರೆ ಏನು
ಓಟಿನ ಹಕ್ಕು ಕೊಡಬೇಕಂದ್ರೆ ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದ್ರು ಕೂಡ ಸಾಧ್ಯವಾಗ್ಲಿಲ್ಲ. ಆದ್ರೆ ಅದನ್ನೆಲ್ಲ ಅಷ್ಟು ಸುಲಭವಾಗಿ ಮಾಡಿಕೊಟ್ಟವರು ಅಂಬೇಡ್ಕರ್. ಯಾಕೆ ಅಂತ ಹೇಳಿದ್ರೆ ಅವರು ಆ ಮಟ್ಟದ ಒಬ್ಬ ಬೌದ್ಧಿಕ ದಿಗ್ಗಜರಾಗಿದ್ರು ಅಂತ ನನ್ನ ಪ್ರಕಾರ. ಭಾರತದಲ್ಲಿ ಅಂಬೇಡ್ಕರ್ ತನಕನೂ ಅಂತ ದಿಗ್ಗಜರು ಇರಲಿಲ್ಲ, ಆ ನಂತರ ಇರಲಿಲ್ಲ. ಬಹಳ ದೊಡ್ಡ ಇಷ್ಟ ಆಗ್ತಕ್ಕಂಥ ವಿಚಾರ ಅಂತ ಆ ನಿಷ್ಠುರತೆ. ನಾನು ಇಷ್ಟ ಪಡು ಬಿಡು, ನಾನು ಮಾಡೋದನ್ನ ಮಾಡೇ ಮಾಡ್ತೀನಿ, ಹೇಳೋದನ್ನ ಹೇಳೇ ಹೇಳ್ತೀನಿ, ಸಾಧಿಸೋದನ್ನ ಸಾಧಿಸ್ತೀನಿ ಅಂತ. ಆ ನಿಟ್ಟಿನಲ್ಲಿ ಅನೇಕ ಮಂದಿಗೆ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿ ಅವರನ್ನು ವಿರೋಧಿಸಿದಂತಹ ಸಂದರ್ಭದಲ್ಲಿ ಆಶ್ಚರ್ಯವಾಯಿತು. ಆದ್ರೆ ಒಬ್ಬ ವ್ಯಕ್ತಿಗಿಂತ ಹೆಚ್ಚು ದೇಶ ಮುಖ್ಯ ಅನ್ನತಕ್ಕ ಅದು ಮಹಾತ್ಮ ಗಾಂಧಿ ಅವರ ವಿಚಾರವಾದಾಗಿತ್ತು. ಮಹಾತ್ಮ ಗಾಂಧಿ ಅವರು ಅದನ್ನ ಬೇರೆ ರೀತಿ ಹೇಳ್ತಿದ್ರು, ಇವ್ರು ಬೇರೆ ರೀತಿ ಹೇಳ್ತಿದ್ರು ಅಂತ ಹೇಳ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳು.